ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಇವತ್ತಿನ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ನಮ್ಮ JDSನ 13 ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ. ಕಾಲ್ಡ್ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವ್ರು ಹೇಳ್ತಾರಂತೆ, JDSನ ಚಿಹ್ನೆನೂ ಇರಬಾರ್ದು, ಯಾರೂ ಇರಬಾರ್ದು, ಒಬ್ಬರು ಇರಬಾರ್ದು, ಮತ್ತೊಬ್ಬರು ಇರಬಾರ್ದು. ನಾನು 13 ಜನನ ನಾನು ಕರ್ಕೊಂಡು ಕಾಂಗ್ರೆಸ್ಸಿಗೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಅಪ್ಪ ಅಂತ ಅಂದರೆ, ನೀವು 136 ಜನನ ಗೆದ್ದು ಸರ್ಕಾರ ನಡೆಸ್ರಪ್ಪ ಅಂತ ಅಂದರೆ, ನೀವು ಒಬ್ರನ್ನ ಒಂದು ಪಕ್ಷನ ನಾವು ಇಲ್ಲ ಅನ್ನಿಸ್ಬೇಕು, ಮುಗಿಸ್ಬೇಕು ಅಂತ ಹೋರಾಡೋವಂಥ ಮನಸ್ಥಿತಿಗೆ DK ಶಿವಕುಮಾರ್ ಯಾಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಹೇಳೋದು ಕುಮಾರಸ್ವಾಮಿ ಅವ್ರಿಗಾದರೂ ಅಷ್ಟೇ, ಕುಮಾರಸ್ವಾಮಿ ಅವ್ರಿಗೆ ಇಷ್ಟೇ ಹೇಳೋದು, 2 ಸೀಟ್ ಗೆದ್ದಾಗ್ಲೂ ಈ ಪಕ್ಷ ಉಳಿದಿದೆ, 10 ಸೀಟ್ ಗೆದ್ದಾಗ್ಲೂ ಈ ಪಕ್ಷ ಉಳಿದಿದೆ. ನೀವು ಅಧಿಕಾರ ಕೊಟ್ಟಿಲ್ಲ ಅಂದಾಗ್ಲೂ ಜನಗಳು ಆಶೀರ್ವಾದ ಮಾಡಿದ್ದೀವಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀವಿ. ಈ 19 ಜನದಲ್ಲಿ ಈಗ 18 ಜನ ಇದ್ದೀರಾ, 18 ಜನ ಇದ್ದೀವಿ. 18 ಜನದಲ್ಲಿ ಯಾರೆಲ್ಲ ಹೋಗ್ತಾರೆ, ದಯಮಾಡಿ ಹೋಗಕ್ಕೆ ಬಿಟ್ಬಿಡಿ. ಪಕ್ಷನ ಕ್ಲೀನ್ ಮಾಡಿ, ಹೋದರೆ ಹೋಗಲಿ, ಪಕ್ಷನ ಮತ್ತೆ ಸದೃಢವಾಗಿ ಕಟ್ಟಿ. ನಿಮಗೆ ಆ ಶಕ್ತಿ ಇದೆ. ನೀವು ಸುಮ್ಮನೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಇದು ಮಾಡಿ ಏನಂದರೆ ಪಕ್ಷನ ಇನ್ನೂ ಸದೃಢವಾಗಿ ಕಟ್ಬೋದು, ಹೋಗೋರೆಲ್ಲ ಹೋಗಲಿ ಅಂತ ಹೇಳಿ. ಇಲ್ಲ ಅಂದರೆ ಇರೋರೆಲ್ಲ ಇರಲಿ. ಬಟ್ ಒಂದಂತೂ ನಿಜ ಕುಮಾರಸ್ವಾಮಿ ಅವರೇ, ಯಾವುದಕ್ಕೂ ಧೃತಿಗೆಡಬೇಡಿ. ನಿಮ್ಮ ತಂದೆಯವರು 89ರಲ್ಲಿ 2 ಕಡೆ ಸೋತಾಗಲೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದರು. ನೀವು 2 ಕಡೆ ವಿಧಾನಸಭಾ ಲೋಕಸಭಾ 2 ಕಡೆನೂ ಸೋತಿ 2004ರಲ್ಲಿ 2006ರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ. ತದನಂತರದಲ್ಲಿ ಅಧಿಕಾರ ಕೊಟ್ಟಿಲ್ಲ ಅಂದಾಗ್ಲೂ 2013ರಲ್ಲಿ ಮತ್ತೆ 40 ಸೀಟ್ ತಗೊಂಡ್ರಿ. 2008ರಲ್ಲಿ 28 ಸೀಟ್ ಬಂತು. 2018ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರಿ. ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ. ಯಾವುದಕ್ಕೂ ಧೃತಿಗೆಡದೆ ಹೋಗೋರ್ನೆಲ್ಲ ಕಳಿಸಿ, ಪಕ್ಷನ ತುಂಬ ಸದೃಢವಾಗಿ ಬೆಳೆಸಿ.